ನಮಸ್ಕಾರ ವೀಕ್ಷಕರೇ, ನೀವೆಲ್ಲ ನೋಡಿರುವ ಹಾಗೆ ಈ ವಾರದ ಬಿಗ್ ಬಾಸ್ ಕನ್ನಡ ಎಲಿಮಿನೇಷನ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು KCC ಟೂರ್ನಮೆಂಟ್ನಲ್ಲಿ ಬ್ಯುಸಿ ಇರುವುದರಿಂದ ಶೈನ್ ಶೆಟ್ಟಿ ಹಾಗೂ ಶುಭಾ ಪುಂಜ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಕೆಲವು ಫನ್ ಹಾಗೂ ಎಂಟರ್ಟೈನ್ಮೆಂಟ್ ಟಾಸ್ಕ್ಗಳನ್ನು ಹಮ್ಮಿಕೊಂಡಿದ್ದರು. ಎಲ್ಲ ಟಾಸ್ಕ್ ಆದ ನಂತರ ಎಲಿಮಿನೇಷನ್ ಟಾಸ್ಕ್ ಬರುತ್ತದೆ. ಸೊ ಎಲಿಮಿನೇಷನ್ ಟಾಸ್ಕ್ನಲ್ಲಿ ಪ್ರತಾಪ್, ವರ್ತೂರ್ ಸಂತೋಷ್, ಮೈಕಲ್ ಅಜಯ್, ಅವಿನಾಶ್ ಶೆಟ್ಟಿ, ಸಂಗೀತ್ ಹಾಗೂ ಸಿರಿ ಅವರು ನಾಮಿನೇಷನ್ ಆಗಿದ್ದ ಕಾರಣ ಎಲಿಮಿನೇಷನ್ ಟಾಸ್ಕ್ ಮುಂದೂಡಲಾಗುತ್ತದೆ. ಸೊ ಮೊದಲನೇ ಟಾಸ್ಕ್ನಲ್ಲಿ ನೀರು ಹಾಕಿ ಕೆಂಪು ಬಣ್ಣ ತರಿಸುವುದು. ಯಾರ್ಯಾರಿಗೆ ಕೆಂಪು ಬಣ್ಣ ಬರುತ್ತದೆಯೋ ಅವರು ಮುಂದಿನ ರೌಂಡ್ಗೆ ಹೋಗುತ್ತಾರೆ. ಯಾರದ್ದು ಹಳದಿ ಬಣ್ಣ ಹಾಗೆ ಇರುತ್ತದೆಯೋ ಅವರು ಸೇಫ್ ಆಗಿರ್ತಾರೆ. ಸೊ ಮೊದಲನೇ ಸುತ್ತಿನಲ್ಲಿ ಪ್ರತಾಪ್ ಅವರು ಸೇಫ್ ಆಗಿರ್ತಾರೆ. ಸೊ ನೆಕ್ಸ್ಟ್ ರೌಂಡ್ನಲ್ಲಿ ವರ್ತೂರ್ ಸಂತೋಷ್ ಅವರು ತಮ್ಮ ಚಿತ್ರವನ್ನು ಕಂಪ್ಲೀಟಾಗಿ ಬಿಡಿಸಿಕೊಂಡು ಎರಡನೇ ರೌಂಡ್ನಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಸೇಫ್ ಆಗ್ತಾರೆ. ಸೊ ನೆಕ್ಸ್ಟ್ ರೌಂಡ್ನಲ್ಲಿ ಸಿರಿ ಹಾಗೂ ಸಂಗೀತ ಅವರು ಕೂಡ ಸೇಫ್ ಆಗ್ತಾರೆ. ಸೊ ಇವಾಗ ಉಳಿದಿರೋ ಕಂಟೆಸ್ಟೆಂಟ್ ಮೈಕಲ್ ಹಾಗೂ ಅವಿನಾಶ್. ಸೊ ಇವರನ್ನು ನೆಕ್ಸ್ಟ್ ರೌಂಡ್ಗೆ ಕಳುಹಿಸಿ ಮನೆಯೊಳಗಡೆ 2 ಬ್ರೇಜಾ ಕಾರ್ಗಳು ಎಂಟ್ರಿ ಕೊಟ್ಟು ಇವರಿಬ್ಬರನ್ನು ಹತ್ತಿಸಿಕೊಂಡು 2 ಬ್ರೇಜಾ ಕಾರ್ಗಳು ಮನೆ ಹೊರಗಡೆ ಹೋಗಿಬಿಡುತ್ತವೆ. ಸೊ ಇದರಿಂದ ಮನೆಯ ಮಂದಿ ಎಲ್ಲ ಶಾಕ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ 2 ಕಾರ್ಗಳು ಮನೆಯೊಳಗೆ ವಾಪಸ್ ಬರುವುದೇ ಇಲ್ಲ. ಸೊ ಅವರು ಡಬಲ್ ಎಲಿಮಿನೇಷನ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ ಡಬಲ್ ಎಲಿಮಿನೇಷನ್ ಅಂತ. ಸೊ ವಿನಯ್ ಕೂಡ ತುಂಬಾ ಶಾಕ್ ಆಗಿರ್ತಾರೆ. ಯಾಕಂದರೆ ತುಂಬ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ ಮೈಕಲ್ ಅಜಯ್ ಕೂಡ ಬ್ರೇಜಾ ಕಾರ್ನಲ್ಲಿ ಹತ್ತಿಕೊಂಡು ಮನೆಯ ಹೊರಗೆ ಹೋಗ್ಬಿಡ್ತಾರೆ. ಸೊ ಇದರಿಂದ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಸೊ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಇರುವುದಿಲ್ಲ. ಸೊ ಈ ವಾರ ನಾಮಿನೇಟ್ ಆದವರು ಕೇವಲ ಅವಿನಾಶ್ ಶೆಟ್ಟಿ. ಮೈಕಲ್ ಅಜಯ್ ಅವರನ್ನು ಸೀಕ್ರೆಟ್ ರೂಮಿನಲ್ಲಿ ಕೂಡಿಡಿಸಿಕೊಂಡಿರ್ತಾರೆ. ಸೊ ಮೈಕಲ್ ಅಜಯ್ ಅವರು ಇವತ್ತಿನ ದಿನ ಬೆಳಗ್ಗೆ ಮನೆಗೆ ಕಾನ್ಫರೆನ್ಸ್ ರೂಮ್ನಿಂದ ಹೊರಗಡೆ ಬರ್ತಾರೆ ಹಾಗೂ ಮನೆಯೊಳಗಡೆ ಇರುವ ಸದಸ್ಯರನ್ನೆಲ್ಲ ಭೇಟಿಯಾಗಿ ನಾನು ಸೀಕ್ರೆಟ್ ರೂಮ್ನಲ್ಲಿದ್ದೆ, ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ದೆ ಅಂತ ಹೇಳಿರ್ತಾರೆ. ಸೊ ಮೈಕಲ್ ಅಜಯ್ ಅವರು ಮನೆಗೆ ಮತ್ತೆ ವಾಪಸ್ ಬಂದಿದ್ದಾರೆ.